ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ನಿತ್ಯ. ಇವತ್ತು ಹುಳಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಪ್ಯಾನ್ ತಗೊಳ್ಳಿ, ಅದಕ್ಕೆ 4 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕಿದ ಮೇಲೆ ಅದಕ್ಕೆ ಆದ ನಂತರ ಅದಕ್ಕೆ ಸಾಸಿವೆ ಹಾಕಿ, ಅದಾದಮೇಲೆ 2 ಸ್ಪೂನು ಕಡಲೆಬೇಳೆ ಹಾಕಿ, ಅದಾದಮೇಲೆ ಕಡಲೆ ಬೀಜ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ, ಸಿಗುತ್ತೆ ಅಂತ. ಮೆಂತ್ಯ ಹಾಕಿ, ಜೀರಿಗೆ ಕೂಡ ಹಾಕಿ ಆಮೇಲೆ ಮಿಕ್ಸ್ ಮಾಡಿ. ಆಮೇಲೆ ಕರಿಬೇವಿನ ಸೊಪ್ಪು ಹಾಕಿ, ಕರಿಬೇವಿನ ಸೊಪ್ಪನ್ನು ಮಿಕ್ಸ್ ಮಾಡಿ. ಒಂದೇ ಸತಿ ತಳ ಸಿಗುತ್ತೆ ಅಂತ ಆ ಥರ ಮಿಕ್ಸ್ ಮಾಡ್ಕೊತಿರ್ಬೇಕು. ಆಮೇಲೆ ಬೆಳ್ಳುಳ್ಳಿ ಹಾಕಿ ಅದನ್ನು ಮಿಕ್ಸ್ ಮಾಡಿ. ಅದಾದಮೇಲೆ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಒಗ್ಗರಣೆಗೆ ಏನಕ್ಕೆ ಮೆಣಸಿನ್ಕಾಯಿ ಹಾಕ್ತೀನಿ ಅಂದರೆ ಸ್ವಲ್ಪ ಸ್ಪೈಸಿಯಾಗಿ ಬರುತ್ತೆ, ಸ್ವಲ್ಪ ಖಾರ ಬರುತ್ತೆ ಅಂತ. ಅದೊಂದು 2 ನಿಮಿಷ ಮೆಣಸಿನ್ಕಾಯಿ ಒಗ್ಗರಣೆಯಲ್ಲಿ ಇದು ಮಾಡಾದ್ಮೇಲೆ ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಹಾಕಿದ್ಮೇಲೆ ಅದನ್ನು ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಅದನ್ನು ಒಂದು 3 ನಿಮಿಷ ಸಾಕು. ಈರುಳ್ಳಿ ಜಾಸ್ತಿ ಮೆತ್ತಗಾಗಂಗೇನು ಇದು ಮಾಡಬೇಡಿ. ಆಮೇಲೆ ಹುಣಸೆಹಣ್ಣು ಹುಳಿ ಹಾಕ್ಕೊಳ್ಳಿ. ಆ ಹುಣಸೆಹಣ್ಣು ಹುಳಿ ಹಾಕಿದ್ಮೇಲೆ ಅರಿಶಿನ ಪುಡಿ ಹಾಕ್ಕೊಳ್ಳಿ. ಅರಿಶಿನ ಪುಡಿ ಆದಮೇಲೆ ಉಪ್ಪು ಹಾಕಿ, ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿ. ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡಿ. ಅದು ನೀರು ಸೀದಾದ್ಮೇಲೆ, ನೀರು ಹಾಕಿರ್ತೀವಲ್ಲ, ಅದೇನು ಹುಣಸೆಹಣ್ಣಿನ ನೀರು ಹಾಕಿರ್ತೀವಲ್ಲ, ಅದು ಸೀದಾದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ರೆಡಿ ಆಗುತ್ತೆ. ಹೇಗಿದೆ ಹುಳಿಯನ್ನ? ಈ ಗೊಜ್ಜು ಈ ಥರ ಇದೆ. ಇದಕ್ಕೀಗ ಅನ್ನ ಮಿಕ್ಸ್ ಮಾಡಿದ್ಮೇಲೆ ನಮ್ಗೆ ಎಷ್ಟು ಬೇಕಷ್ಟು ಹುಳಿ ಹಾಕ್ಕೊಂಡು, ಉಪ್ಪನ್ನು ನೋಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಓಕೆ, ಬಾಯ್, ಥ್ಯಾಂಕ್ಸ್.